ಬರೀ 100 ರುಪೀಸ್ನಲ್ಲಿ ನಾವೇ ಈ ಥರ ರೆಡಿ ಮಾಡ್ಕೋಬೋದು ಅಂದರೆ ನಂಬ್ತೀರಾ? ಹೌದು, ನಮ್ಮ ಮನೆಯಲ್ಲಿರೋ ಮಕ್ಕಳು ಪೇಂಟ್ ಬಾಕ್ಸಿಂದನೇ ನಾವು ಈ ಥರ ಒಂದು ತಾಂಜಾವೂರು ಪೇಂಟಿಂಗ್ ಮಾಡ್ಕೋಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಯಲ್ಲಿರೋ ಲಕ್ಷ್ಮಿಗೂ ಕೂಡ ಈಗ ಟ್ರೆಂಡಿಂಗ್ನಲ್ಲಿರುವಂತಹ ಪೇಂಟಿಂಗ್ ಆ್ಯಂಡ್ ಡೆಕೋರೇಷನ್ ನಾವೇ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಫ್ಲೆಕ್ಸಿಬಲ್ ಪೈಪ್ ತೊಗೊಂಡಿದ್ದೀನಿ. ಕೊಂಡೆನಲ್ಲಿ ಚಿಕ್ಕ ಸರ್ಕಲ್ ಇರುತ್ತಲ್ಲ, ಆ ಮೆಜರ್ಮೆಂಟಿಗೆ ನಾವು ಪೈಪನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಭಾಗನ ಈ ರೀತಿಯಾಗಿ ಸಣ್ಣದಾಗಿ ಮಡಚಿ ಚಿಕ್ಕದಾಗಿ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ತೂರಿಸ್ಕೋಬೇಕು. ಈಸಿಯಾಗಿ ಕೈನಲ್ಲೇ ಮಾಡ್ಕೋಬಹುದು, ಗಮ್ಮನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಒಂದ್ ಸೈಡ್ ನ ಈ ತರ ಸ್ವೀಸ್ ಮಾಡಿ ಒಳಗಡೆ ತೂರ್ಸಿದ್ರೆ ಆಯ್ತು, ನೀಟಾಗಿ ಫಿಕ್ಸ್ ಆಗಿಬಿಡುತ್ತೆ. ಮೆಜರ್ಮೆಂಟ್ ಅಲ್ಲಿ ಏನಾದ್ರೂ ಸ್ವಲ್ಪ ದೊಡ್ಡದು ಚಿಕ್ಕದು ಆಯ್ತು ಅಂದ್ರೂ ಅಷ್ಟೇನೆ. ಪೈಪ್ ಫ್ಲೆಕ್ಸಿಬಲ್ ಇರೋದ್ರಿಂದ ಪ್ರೆಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು. ಕೊಂಡೆಯನ್ನ ಈ ರೀತಿಯಾಗಿ ಒಂದು ಪೈಪ್ ನ ಇಟ್ಕೊಂಡು ನಾವು ಮಾಡಿಫೈ ಮಾಡಿ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಹೂ ಮುಡ್ಸೋದು ಈಸಿ ಆಗುತ್ತೆ, ಹಾಗೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಮುಖವಾಡದಿಂದ ಹೊರಗಡೆ ಬರೋದು ಬೇಡ. ಲಕ್ಷ್ಮಿಯನ್ನ ಇಟ್ಟು ಮೆಜರ್ಮೆಂಟ್ ನೋಡ್ಕೊಂಡು ಎತ್ತಿಟ್ಕೊಳ್ಳಿ. ಪೈಪನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪೈಪಿಗೆ 1 ಮೀಟರ್ಷ್ಟು ಬ್ಲಾಕ್ ಟೇಪ್ ನ ತಗೊಂಡು ಫ್ಯಾಬ್ರಿಕ್ ಗಮ್ ನ ಯೂಸ್ ಮಾಡಿ ಈ ರೀತಿಯಾಗಿ ಸ್ಪೈರಲ್ ಆಗಿ ಸುತ್ತಾ ಬರ್ಬೇಕು. ಮಾಡ್ತಾ ಮಾಡ್ತಾ ಗ್ಲೂ ಹಾಕಿ ಮಾಡೋದ್ರಿಂದ ಗಟ್ಟಿಯಾಗಿ ಕೂರುತ್ತೆ, ಜಾರೋದಿಲ್ಲ. ಕಂಪ್ಲೀಟ್ ಆಗಿ ಸುತ್ತಿದ್ದಾದ್ಮೇಲೆ ಎಂಡ್ ಏನಿರುತ್ತಲ್ವಾ ಅದಕ್ಕೆ ಎಕ್ಸ್ಟ್ರಾ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ನಾವು ಮಾಡ್ಕೊಂಡಿರುವಂತ ಸರ್ಕಲ್ ನ ಕೊಂಡೆಗೆ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಫ್ಯಾಬ್ರಿಕ್ ಗಮ್ನೇ ಯೂಸ್ ಮಾಡಬೇಕು. ಸಪೋಸ್ ಏನಾದ್ರೂ ಸ್ವಲ್ಪ ಜಾರ್ತಾ ಇದೆ ಅಂತ ಅಂದ್ರೆ ಸೂಜಿ ದಾರ ತಗೊಂಡು ಸ್ವಲ್ಪ ಸ್ಟಿಕ್ ಮಾಡ್ಕೊಂಡ್ರು ಆಗುತ್ತೆ. ಗಮ್ ಸೆಟ್ ಆಗೋದಕ್ಕೆ ಟೈಮ್ ಕೊಡಬೇಕು. ಅಲ್ಲಿವರೆಗೂ ಮುಖವಾಡಕ್ಕೆ ಸ್ವಲ್ಪ ಪೇಂಟಿಂಗ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಫೆವಿಕ್ರಿಲ್ ಪೇಂಟಿಂಗ್ ತಗೊಂಡಿದ್ದೀನಿ, ಹಾಗೆ ಫ್ಲಾಟ್ ಬ್ರಷ್ ತಗೊಂಡಿದ್ದೀನಿ. ನಮಗೆ ಪೇಂಟ್ ಮಾಡ್ಕೊಳ್ಳೋದಕ್ಕೆ ಈ ಎರಡೇ ಕಲರ್ ಸಾಕಾಗುತ್ತೆ. ವೈಟ್ ಅಂಡ್ ಆರೆಂಜ್ ಪೇಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಪ್ರೈಮಿಂಗ್ ಮಾಡ್ಕೊಂಡ್ಬಿಡೋಣ. ವೈಟ್ ಕಲರ್ ಪೇಂಟ್ ನಲ್ಲಿ ನಾವು ಪ್ರೈಮಿಂಗ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೈಮಿಂಗ್ ಮಾಡಿ ಆ ಪ್ರೈಮಿಂಗ್ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಈಗ ಸ್ಕಿನ್ ಕಲರ್ ರೆಡಿ ಮಾಡ್ಕೊಳ್ಳೋಣ. ವೈಟ್ ಕಲರ್ಗೆ ಸ್ವಲ್ಪ ಆರೆಂಜ್ ಅನ್ನ ತಗೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು, ಅದು ಸ್ಕಿನ್ ಕಲರ್ ಆಗಿ ರೆಡಿ ಆಗುತ್ತೆ. ಬೇಕಂದ್ರೆ ಸ್ವಲ್ಪ ಪಿಂಕ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಪಿಂಕ್ ಏನೂ ಯೂಸ್ ಮಾಡ್ತಾ ಇಲ್ಲ, ಎರಡೇ ಕಲರ್ ನಲ್ಲಿ ತಾಂಜಾವೂರು ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಈಗ ನಾವೇನು ಮಿಕ್ಸಿಂಗ್ ಮಾಡ್ಕೊಂಡಿರ್ತೀವಿ ಪೇಂಟ್, ಅದ್ರ ಜೊತೆಗೆ ಸ್ವಲ್ಪ ಡಾರ್ಕ್ ಆರೆಂಜ್ ಸೇರಿಸಿ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೋಬೇಕು. ಪೂರ್ತಿ ಆರೆಂಜ್ ಅಲ್ಲ, ಸೊ ಮಾಡ್ಕೊಂಡಿರೋ ಕಲರ್ಗೆ ಇನ್ನೊಂದು ಸ್ವಲ್ಪ ಆರೆಂಜ್ ಹಾಕೊಂಡು ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಡಾರ್ಕ್ ಕಲರ್ನೆಲ್ಲ ಕಾರ್ನರು, ಹಾಗೆ ಮೂಗಿನ ಸೈಡ್ ಹತ್ರ ಮತ್ತೆ ಕಿವಿ ಹತ್ರ ಆ ಥರ ಆ ಎಡ್ಜಸ್ಗೆಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಕಿನ್ ಕಲರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಸೇರಿಸಿ ಬ್ಲೆಂಡ್ ಮಾಡಬೇಕು. ಜಸ್ಟ್ ಡಾರ್ಕ್ ಅಂಡ್ ಲೈಟ್ ಕಲರ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಪಿಂಕ್ ಶೇಡ್ ಬೇಕು ಅಂದ್ರೆ ಚೀಕ್ ಹತ್ರ ಚಿನ್ನ ಹತ್ರ ಸ್ವಲ್ಪ ಬ್ರಷ್ ಟಿಪ್ ನಲ್ಲೇನೆ ಪಿಂಕ್ ಕಲರ್ ತಗೊಂಡು ಅದನ್ನು ಕೂಡ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಐ ಶಾಡೋನು ಪಿಂಕ್ ಆಗಬೇಕು ಅಂದ್ರೆ ಸ್ವಲ್ಪ ಪಿಂಕ್ ಡಾರ್ಕ್ ಆಗಿ ತಗೊಂಡು ಹಾಕೋಬಹುದು. ಬಟ್ ನಾನು ಇಲ್ಲಿ ಬರೀ ಆರೆಂಜ್ ಅಂಡ್ ಸ್ಕಿನ್ ಕಲರ್ ಅಷ್ಟೇ ಯೂಸ್ ಮಾಡ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನು ಕೊಂಡೆ ಇರುತ್ತೆ ಆ ಕೊಂಡೆಗೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಫಿಕ್ಸ್ ಮಾಡಬೇಕಾದ್ರೆ ಪೇಂಟ್ ಎಲ್ಲ ಚೆನ್ನಾಗಿ ಡ್ರೈ ಆಗಿರಬೇಕು, ಯಾಕಂದ್ರೆ ಹಾಳಾಗಬಾರ್ದಲ್ವಾ. ಹಾಗಾಗಿ ಸೊ ಇನ್ನೂ ಒಂದು ಕೋಟಿಂಗ್ ಕೊಡೋದಿರುತ್ತೆ. ಸೊ ಫಿಕ್ಸ್ ಎಲ್ಲ ಆದ್ಮೇಲೆ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಮಾಡ್ಕೊಂಡು ನನಗೆ ಎಲ್ಲೆಲ್ಲಿ ಲೈಟ್ ಕಲರ್ ಬೇಕಂತ ಅನ್ಸುತ್ತೆ ಅಲ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಲಿಪ್ಸ್ಟಿಕ್ ಬೇಕು ಅಂತ ಅಂದ್ರೆ ಇಲ್ಲಿ ರೆಡ್ ಕಲರ್ ಲಿಪ್ಸ್ಟಿಕ್ ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೇನು ಮಿಕ್ಸ್ ಮಾಡ್ಕೊಳ್ಳೋದು ಅಂತದೇನಿಲ್ಲ. ನನಗೆ ಎಲ್ಲಿ ಬ್ಲಾಕ್ ಶೇಡ್ಸ್ ಎಲ್ಲ ಬೇಕಾಗುತ್ತೆ ಅಂದ್ರೆ ಐಬ್ರೋ, ಐಸ್ ಅಲ್ಲೆಲ್ಲ ಐಲೈನರ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಸ್ವಲ್ಪನೇ ಆದ್ರೂ ಹಾಳಾಯ್ತು ಅಂತ ಅಂದ್ರೆ ಇದನ್ನೆಲ್ಲ ಮತ್ತೆ ವೈಪ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಲ್ಲದೆ ನಾವು ಬೇಸಿಕ್ ಮಾಡ್ಕೊಂಡಿರೋ ಪೇಂಟಿಂಗ್ ಕೂಡ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಲ್ಯಾಕ್ ಮೊದಲೇ ಮಿಸ್ಟೇಕ್ಸ್ ಇರೋದು ಬೇಗ ಹೈಲೈಟ್ ಆಗುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಹಾಕೋಬೇಕಾಗುತ್ತೆ. ಈಗ ಕಣ್ಣನ್ನ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬರಿಬೇಕಾಗುತ್ತೆ. ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಯ್ತು, ಇಲ್ಲ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಚಿಕ್ಕದ್ ಮಾಡಿದ್ರು ಹಂದನೆ ಕೆಡುತ್ತೆ. ಐಬಾಲ್ಸ್ ಬರಿಬೇಕು ಅಂತ ಅಂದ್ರೆ ಫಸ್ಟ್ ನಾವು ಪ್ರೈಮರ್ ನ ಅಪ್ಲೈ ಮಾಡಿರ್ತೀವಲ್ಲ ಆ ಸ್ಪೇಸ್ ನ ಹಾಗೆ ಬಿಟ್ಕೊಂಡು ಬರೆಯೋದು ಇನ್ನೂ ಒಳ್ಳೇದು. ಇಲ್ಲಿ ನಾನು ನಂತರ ವೈಟ್ ಅನ್ನ ಅಪ್ಲೈ ಮಾಡ್ತಾ ಇರೋದು ಐಬಾಲ್ಸ್ ಹತ್ರ, ನೋಡ್ತಾ ಇರ್ಬೋದು ನೀವು. ಸೊ ಈ ತರ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಆದಷ್ಟು ಒಂದೊಂದು ಪೇಂಟಿಂಗ್ ಡ್ರೈ ಆದ್ಮೇಲೆ ಇನ್ನೊಂದು ಯೂಸ್ ಮಾಡೋದು ಒಳ್ಳೇದು. ಇಲ್ಲ ಅಂತಂದ್ರೆ ಎರಡು ಕೂಡ ಮಿಕ್ಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಪೇಂಟ್ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ್ಮೇಲೆ ಅಲಂಕಾರ ಸ್ಟಾರ್ಟ್ ಮಾಡ್ಕೋಬೇಕು. ಲಕ್ಷ್ಮಿನ ಕೂರ್ಸೋದು ಮೊದಲಿಂದ ಪ್ರಾಕ್ಟೀಸ್ ಇದೆ ಅಂದ್ರೆ ಈ ತರ ಸ್ವಲ್ಪ ಕಲೆಕ್ಷನ್ಸ್ ಇದ್ದೇ ಇರುತ್ತೆ. ಇದನ್ನೇ ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡ್ಕೋಬಹುದು. ಇದನ್ನೆಲ್ಲ ಸ್ಟಿಕ್ ಮಾಡೋದಕ್ಕೆ ಸ್ಟಿಕ್ ಆನ್ ಅಂತ ಹೇಳ್ಬಿಟ್ಟು ಈ ತರದೊಂದು ಗಮ್ ಬೇಕೇ ಬೇಕು. ಇದಿಲ್ಲದೆ ಸ್ಟಿಕ್ ಮಾಡೋದಕ್ಕಾಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಇದು ಸಿಂಧೂರ ಪೇಂಟ್ ನಲ್ಲಿ ಕೂಡ ಮಾಡ್ಕೋಬಹುದು. ನನ್ನ ಹತ್ರ ಆಲ್ರೆಡಿ ಇದ್ದಿದ್ರಿಂದ ನಾನು ಪೇಂಟ್ ಅಲ್ಲಿ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಇದನ್ನೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಿರೀಟನೂ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದವರು ಬೇರೆ ಆರ್ನಮೆಂಟ್ಸ್ ಯಾವ್ದಾದ್ರು ಯೂಸ್ ಮಾಡಬಹುದು. ಇನ್ನು ಈ ತರ ಯಾವ್ದಾದ್ರು ಜ್ಯುವೆಲರೀಸ್ ಇತ್ತು ಅಂತ ಅಂದ್ರೆ ಇದನ್ನೇ ಕಟ್ ಮಾಡಿ ಕೂಡ ಈ ತರ ಪೇಸ್ಟ್ ಮಾಡ್ಕೋಬಹುದು. ನಾನು ಒಂದು ಸರನ ಈ ರೀತಿ ಕಟ್ ಮಾಡಿ ನೆಕ್ ಪೀಸು ಮತ್ತೆ ಕಿರೀಟದ
ಮಂಟಪದ ಹತ್ರ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇಯರಿಂಗ್ಸ್ ಆಗಿ ಏನ್ ಯೂಸ್ ಮಾಡಿದೀನಿ ಅದು ಅಷ್ಟೇ. ಬ್ಯಾಂಗಲ್ ಸ್ಟೋರ್ ಅಲ್ಲೆಲ್ಲ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಅಂತ ಹೇಳಿ ಈ ತರದ್ದೆಲ್ಲ ಸಿಕ್ಬಿಡುತ್ತೆ. ಆ ತರದನ್ನ ತಗೊಂಡ್ರೆ ಆಯ್ತು. ನನ್ನ ಹತ್ರ ಮೊದಲೇ ಇದ್ದಿದ್ರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಬೈತಲೆದು ನನಗೆ ಪೆಂಡೆಂಟ್ ಮಾತ್ರ ಬೇಕು, ಆ ಚೈನ್ ಬೇಕಿಲ್ಲ, ಹಾಗಾಗಿ ಅದನ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಏನ್ ಗ್ರೀನ್ ಕಲರ್ ಸ್ಟೋನ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿ ಅದಕ್ಕೆ ಮ್ಯಾಚ್ ಆಗುವಂತದ್ದೇ ನನ್ನ ಹತ್ರ ಇದ್ದಿದ್ರಿಂದ ಅದನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಈಗ ನೋಸ್ ಪಿನ್ ವರಮಹಾಲಕ್ಷ್ಮಿ ಡೆಕೋರೇಟ್ ಮಾಡೋ ಒಂದು ಪ್ಯಾಕ್ ಅಲ್ಲೇ ಇದೆಲ್ಲ ಅವೈಲಬಲ್ ಇರುತ್ತೆ. ಎಲ್ಲ ಒಂದೇ ಕಡೆ ಸಿಕ್ಕಿರೋದು ಅಂತ ಏನಲ್ಲ, ನಾನು ತುಂಬಾ ವರ್ಷದಿಂದ ಕಲೆಕ್ಟ್ ಮಾಡಿರೋದ್ರಲ್ಲಿ ನಾನು ಇವಾಗ ಡೆಕೋರೇಟ್ ಮಾಡ್ಕೊಂಡಿರೋದು ಇರೋಂತಹ ಐಟಮ್ಸ್ ನ ಯೂಸ್ ಮಾಡಿನೇ ಡೆಕೋರೇಟ್ ಮಾಡ್ಕೊಂಡಿರೋದು. ಹೇಗೆ ಬಂದಿದೆ ಅಂತ ಹೇಳಿ, ನಾನು ಫಸ್ಟೇ ಕೊಂಡೆಗೆ ಪ್ಲಾನ್ ಮಾಡಿ ಇನ್ನೊಂದು ರಿಂಗ್ ಹಾಕೊಂಡಿದ್ದ ಉದ್ದೇಶ ಇದೇನೆ. ಹೂ ಕಟ್ಟಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇತ್ತು. ಏನಂದ್ರೆ ಸೈಡ್ ಇಂದು ಹೇರ್ ಕಲರಿಂಗ್ ಮಾಡಿರ್ಲಿಲ್ಲ ನಾನು, ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡೆ. ನಾನು ಇಷ್ಟು ಪೇಂಟಿಂಗು, ಇಷ್ಟು ಡೆಕೋರೇಷನ್ನು ಎಲ್ಲ ಮಾಡೋದಕ್ಕೆ ಈ ಒಂದು ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಗೊತ್ತಾ? ಜಸ್ಟ್ ಓನ್ಲಿ 100 rupees. ನಿಮ್ಮ ಹತ್ರನೇ ಇರುವಂತಹ ಜ್ಯುವೆಲರೀಸ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಹಾಗೆ ಪೇಂಟಿಂಗು ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಅವ್ರ ಹತ್ರ ಪೇಂಟಿಂಗ್ ಇದ್ದೇ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಈ ರೀತಿಯಾಗಿ ತಂಜಾವೂರು ಪೇಂಟ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಏನಾದರೂ ಟೀಕೆಗಳು ಹಾಗೆ ಅಭಿಪ್ರಾಯಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.